ವೇದವಾಕ್ಯವನೆಲ್ಲ ಮೋಡದಿಂದಲ್ಲದೆ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧುವಿಜಗಳಿಗೆ ಮಣಿಯುವೆನು. ಸಾಧುವಿಜಗಳಿಗೆ ಮಣಿಯುವೆನು. ನಿಜವನ್ನರಿಸುವ ಸಿದ್ಧರುಡರಿಗೆ ಸಿದ್ಧರುಡರಿಗೆ ಬಾಳ ಬಲವೇ ನಾಂತಕ್ಕೆ ಬಾಳ ಗರ್ಜನೆಗೆ ಬಂಧನಕ ಬಾಳ ಭೂತಲಿರ್ಪವೇ ಶಾಸ್ತ್ರವೆಂಬುವ ಬಲಿಗಳು ಬಾಳ ಶಕ್ತಿಯ ಸುವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನಿ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರುವೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಮುಮುಕ್ಷುಗಳ ಮೋಕ್ಷಧಾಮವಾದ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಕ್ಕೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ, ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ, ಈ ದಿನ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 4ನೇ ಅಧ್ಯಾಯದ ದಿವ್ಯ ಜ್ಞಾನ ಯೋಗದ 8ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಯದಾ ಯದಾ ಹಿ ಧರ್ಮಶ್ಚ ಜ್ಞಾನಿ ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಶ್ಚ ತದಾ ಆತ್ಮಾನಂ ಸೈಜಾಮಿ ಅಹಂ ಅನ್ನುವಂಥ ವಿಚಾರ ಆಗಿರಬೇಕಂತ ತಿಳ್ಕೊಂಡು, ಯಾವಾಗ ಮಹಾತ್ಮರ ಉಗಮ ಆಗ್ತದೆ, ಯಾವಾಗ ಜಗತ್ತಿನಲ್ಲಿ ಮಹಾತ್ಮರು ಹುಟ್ಟುತ್ತಾರಂದರೆ ನಮಗೆ ಬೇಕಾದಾಗ ನಾವು ಹುಟ್ಟಿಸುವಂಥ ಬೀಜ ಅಲ್ಲ, ಸಾಕಾದಾಗ ಸುಡುವಂಥ ಬೀಜ ಅವಲ್ಲ. ಅವು ಯಾವ ಬೀಜ ಅಂದರೆ ಜ್ಞಾನದ ಬೀಜಗಳು. ಹಾಗಾಗಿ ಅವರು ಎಲ್ಲರಂತೆ ಬಹಾರು, ಎಲ್ಲರಂತೆ ಓಹೋರು, ಮಹಾತ್ಮ ಹೇಳಿದಂತೆ ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು.
ಎಲ್ಲರೂ ಬಂದಂಗೆ ಅವರು ಜಗತ್ತಿಗೆ ಬರೋದಿಲ್ಲ. ಅದು ಜಗತ್ತಿಗೆ ನಾವೆಲ್ಲರೂ ಸುಮ್ಮನೆ ಬಂದಿವಿ, ಸುಮ್ಮನೆ ಹೋಗ್ಬಿಡ್ತೀವಿ. ಅವರೆಲ್ಲರಂಗೆ ಸುಮ್ಮನೆ ಹೋಗೋದಿಲ್ಲ. ಯಾಕೆ ಬಂದಾರಂದ್ರೆ ಪುಣ್ಯಮಯ ಶರೀರವನ್ನು ಸ್ಥಾಪನೆ ಮಾಡಿಕೊಂಡು ಆ ಪುಣ್ಯಮಾಯಕ ಶರೀರದಿಂದ ಆಕಾರವನ್ನು ತೊಟ್ಟು ಬದ್ಧ ಜೀವಿಗಳನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಯಾವ್ಯಾವ ಸಮಯದಲ್ಲಿ ಧರ್ಮಕ್ಕೆ ಚ್ಯುತಿ ಉಂಟಾಗ್ತದೆ, ನೀತಿಗೆ ಚ್ಯುತಿ ಉಂಟಾಗಿ ಅನೀತಿ ಅಧರ್ಮ ತಾಂಡವಾಡಿ ಹೆಚ್ಚಾದಾಗೆಲ್ಲ ಭಗವಂತ ಹೇಳನ, ನಾನೇ ನನ್ನ ರೂಪವನ್ನ ನನ್ನಷ್ಟೇ ನಾನೇ ರಚಿಸಿಕೊಳ್ಳುತ್ತೇನೆ. ತನ್ನ ಹಲವು ದಶ ಅವತಾರದಲ್ಲಿ ಹಲವು ರೂಪಗಳನ್ನ ತಾಳಿ ಜಗತ್ತಿಗೆ ಬಂದ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಆದರೂ ಕೂಡ ಯಾವ ಜನ್ಮವನ್ನು ತಾಳಿದಾಗ, ಯಾವ ರೂಪವನ್ನು ಧರಿಸಿದಾಗ ಕೂಡ ಆ ರೂಪ ನಮ್ಮಂತೆ ಪಂಚಮಹಾಭೂತಗಳಿಂದ ರಚಿತವಾದ ಆಕಾರಗಳು ಅಲ್ಲ. ನಮ್ಮ ಆಕಾರ ಅವಲ್ಲ. ಆದರೆ ಭಗವಂತನು ನಮ್ಮಂಗ ಆಕಾರ ಅದ. ಆದರೆ ಆತನ ವಿಶೇಷವಾದ ರೂಪ ತನ್ನಷ್ಟಕ್ಕೆ ತಾನೇ ಸೃಷ್ಟಿಯನ್ನು ಮಾಡಿಕೊಂಡು, ಅಂದ್ರೆ ಅರ್ಥಾತ್ ಅವತಾರವನ್ನು ತಾಳುತ್ತಾನೆ. ಸಾಕಾರ ರೂಪದಿಂದ ಜಗತ್ತಿನಲ್ಲಿ ಎಲ್ಲರಿಗೂ ಗೋಚರವಾಗುತ್ತಾನೆ. ಅಂದ್ರೆ ಆತ ಕಾಣುತ್ತಾನೆ. ಈ ಪ್ರಕಾರವಾಗಿ ಭಗವಂತನ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ, ಸರ್ವ ಜೀವಿಗಳಿಗೂ ಸರ್ವ ಲೋಕಕ್ಕೂ ಸರ್ವರಿಗೂ ನಾಮರೂಪವನ್ನು ರಚನೆ ಮಾಡಿಸಿ ಆ ನಾಮರೂಪ ರಹಿತನಾಗಿ ಅಸ್ಥಿಭಾತಿ ಪ್ರಿಯ ರೂಪನಾಗಿ ಇರುವಂಥ ಶಕ್ತಿ ಯಾರಿಗಿದೆ ಅಂದ್ರೆ ಭಗವಂತನಿಗಿದೆ ಅಂತ. ಆ ಪರಮಾತ್ಮ ಬಿಟ್ಟು ಯಾರಿಗಿಲ್ಲ. ಹಾಗಾಗಿ ಅವರಿಗೆ ಅವತಾರ ಪುರುಷರು ಅಂತ ಕರೆದರು. ಅವತಾರ ಪುರುಷರಂದ್ರೆ ಹಿಂದಿನ ಆದಿ ಅನಾದಿ ಪೂರ್ವದಲ್ಲಿ ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ ಸ್ವರೂಪರಾದಂಥ ಮಹಾತ್ಮರು ನಿರಾಕಾರ ರೂಪವನ್ನು ಬಿಟ್ಟು ಸಗುಣ ರೂಪದಿಂದ ಎಲ್ಲರಿಗೆ ಕಾಣಿಸಿಕೊಳ್ಳುವರು. ಇದೇ ಭಗವಂತನ ಲೀಲೆ, ಇದೇ ಪರಮಾತ್ಮನ ಲೀಲೆ, ಇದೇ ಶ್ರೋತ್ರಿಯ ಬ್ರಹ್ಮಷ್ಟ ಸದ್ಗುರುಗಳ ಲೀಲೆ ಅಂತ. ಹಾಗಾಗಿ ಅವರು ಯಾತಕ್ಕಾಗಿ ಈ ಜಗತ್ತಿಗೆ ಬರಬೇಕಾಗ್ಯದ ಮೊದಲೇ ಹೇಳ್ಯಾರ, ಧರ್ಮ ರಕ್ಷಣೆಗಾಗಿ ಅಂತ. ಧರ್ಮ ಅಂದ್ರೆ ಹಲವು ಪ್ರಕಾರದ ಧರ್ಮಗಳಾವ. ನಮ್ಮ ಜಗತ್ತಿನಲ್ಲಿ, ದೇಶಗಳಲ್ಲಿ, ನಮ್ಮ ಭಾರತದಲ್ಲಿ ಹಲವಾರು ಧರ್ಮಗಳುಂಟು. ಅದರ ಕಡೆ ರಕ್ಕಸ ಗುಣ ಉಳ್ಳಂಥವರು, ಅರ್ಥಾತ್ ಪರಮಾತ್ಮನೇ ಭಗವಂತ, ಭಗವಂತನೇ ಗುರುನಾಥ ಅನ್ನುವ ಬುದ್ಧಿ ಭಕ್ತಿ ಇಲ್ಲದಂಥವರು ಅವರನ್ನ ಬೇರೆ ರೀತಿಯಿಂದ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರೆಲ್ಲ ರಕ್ಕಸ ಗುಣಗಳು, ರಕ್ಕಸ ಗುಣದವರು. ಅದಕ್ಕಾಗಿ ಇಲ್ಲಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಭಗವದ್ಗೀತೆಯಲ್ಲಿ ಬಹಳ ಎಲ್ಲರಿಗೆ ಕಂಠಪಾಠವಾದಂಥ ಶ್ಲೋಕಗಳು. ಸಾಧೂನಾಂ
ಆ ಭಗವಂತ ಯಾಕ ಈ ಸಗುಣ ರೂಪದಿಂದ ನಮ್ಗೆ ಕಾಣಿಸಿಕೊಳ್ಳುತ್ತಾನೆಂದ್ರೆ ಸಾಧು ನಾಮ ಸತ್ಪುರುಷರನ್ನ ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಸತ್ಪುರುಷರನ್ನ ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಎಂದಾಗ ಅಲ್ಲಿ ದುಷ್ಕೃತ್ಯದಿಂದ ಕೂಡಿದ ಜನರನ್ನ ವಿನಾಶ ಅಂದ್ರೆ ನಾಶ ಮಾಡೋದಕ್ಕಾಗಿ ಅಂತ ಅರ್ಥ. ಯುದ್ಧ ಮಾಡ್ತಾರಂದ್ರೆ ಏನು? ವೈರಿಗಳನ್ನ ನಾಶ ಮಾಡೋದಕ್ಕೋಸ್ಕರವಾಗಿ ತನ್ನ ಕರ್ಮದ ನಿಷ್ಠೆಯನ್ನ ಮಾಡುವ ಕಾಯಕ್ಕಾಗಿ. ಹಾಗೆ ಸಾಧು ಸತ್ಪುರುಷನ್ನ ಉದ್ಧಾರ ಮಾಡೋದಕ್ಕಾಗಿ ಅದರ ವಿರುದ್ಧವಾಗಿ ದುಷ್ಕರ್ಮಿಗಳನ್ನ ನಾಶ ಮಾಡುವುದಕ್ಕಾಗಿ ಎರಡು ಕೆಲಸ. ಸಾಧು ಸತ್ಪುರುಷರನ್ನ ರಕ್ಷಣೆ ಮಾಡಬೇಕು, ದುಷ್ಕರ್ಮಿಗಳನ್ನ ನಾಶ ಮಾಡಬೇಕು. ದೇವತ್ವ ಗುಣದವರನ್ನ ರಕ್ಷಿಸಬೇಕು, ರಾಕ್ಷಸ ಗುಣದವರನ್ನ ನಾಶ ಮಾಡಬೇಕು ಅಂತ ಅರ್ಥ. ಆದ ನಂತರ ಏನು ಉಳಿತದಂದ್ರೆ ಧರ್ಮವನ್ನ ಸಂಸ್ಥಾಪನ ಮಾಡುವುದಕ್ಕಾಗಿ ಅಲ್ಲ, ಅಲ್ಲಿ ಬೇರೆ ಯಾವುದೇ ವಿಚಾರ ಕೊಡುವ ತಗುವ ಅಥವಾ ಶ್ರೇಷ್ಠತೆ ಕನಿಷ್ಠತೆ ಘನತೆ ಇವ್ಯಾವೂ ಅಲ್ಲಿಲ್ಲ. ಒಂದೇ ಒಂದು ಉದ್ದೇಶ ಅದ, ಧರ್ಮವನ್ನ ಸಂಸ್ಥಾಪನ ಮಾಡೋದಕ್ಕೋಸ್ಕರವಾಗಿ. ಇಲ್ಲಿ ಒಂದು ಪ್ರಶ್ನೆ ಆದ, ಕೃಷ್ಣ ಭಗವಂತನ ಕಾಲದಲ್ಲೇ ಧರ್ಮ ಸಂಸ್ಥಾಪನೆ ಆಯ್ತೇನು ಅಂತ. ಇಲ್ಲ, ಮೊದಲು ಇತ್ತು. ಆ ಧರ್ಮದಲ್ಲಿ ಅಧರ್ಮ ಬೆರಕೆಯಾಗುವಂತ ಸಂದರ್ಭ ಬಂತು. ಧರ್ಮ ಅಂದ್ರೆ ವಿಚಾರ ಮಾಡೋದು ಹಲವು ರೀತಿ ಅವ. ಇಲ್ಲಿ ಧರ್ಮ ಅಂದ್ರೆ ಜ್ಞಾನ ಅಂತಾನೆ ಅರ್ಥ ಮಾಡಬಹುದು. ಭಗವದ್ಗೀತೆಯಲ್ಲಿ ಜ್ಞಾನ, ಇಂಥ ಜ್ಞಾನದ ಧರ್ಮ ಸ್ಥಾಪನೆ ಮಾಡಿದಂತ ಹಿಂದಿನ ಪುರುಷರು ಅದನ್ನ ತಿಳಿದಂತ ಕೆಲವು ತಮೋಗುಣದ ರಜೋಗುಣದ ದುಷ್ಕರ್ಮಿಗಳ ಭಕ್ತಿ ಭಾವ ಇಲ್ಲದವರ ಕೈಗೆ ಸಿಕ್ಕು ಅದೇನಾಯ್ತು, ಆ ಜ್ಞಾನವನ್ನ ತಮ್ಮ ತಮ್ಮ ಅನುಕೂಲಕ್ಕಾಗಿ ಅದನ್ನು ಬಳಸಿಕೊಂಡು ಅದರಲ್ಲಿಯೂ ಕೂಡ ಅಧರ್ಮವನ್ನ ಮಾಡಿಸಿ ಧರ್ಮದ ಹೆಸರಿನಲ್ಲಿ ಲಾಭವನ್ನು ಮಾಡಿ ಉದರ ಪೋಷಣಂ ಬಹುಕೃತ್ಯ ವೇಷಂ. ಎಷ್ಟೋ ಜನ ಈ ಜ್ಞಾನವನ್ನು ಹೇಳ್ತಕ್ಕಂಥ ಪಂಡಿತರಾರಲ್ಲ, ಈಗನು ವಿದ್ವಾಂಸರಾರ. ಎಷ್ಟು ಜನಕ್ಕೆ ಇದ್ದಕ್ಕೆ ಇದ್ದಂತೆ ಬ್ರಹ್ಮಜ್ಞಾನವನ್ನ ಬಳಕೆ ಮಾಡಿ ಸತ್ಯ ನಿಷ್ಠೆಯೇ ಕಾಯಕದಿಂದ ಜ್ಞಾನ ಕರ್ಮವನ್ನು ಮಾಡಿ ಏನೆಂದು ಫಲದ ಇಚ್ಛೆ ಅಪೇಕ್ಷೆ ಇಲ್ಲದೆ ಲೋಕದ ಸೇವೆಯನ್ನು ಮಾಡ್ತಕ್ಕಂಥ ಜ್ಞಾನಿಗಳು ವಿದ್ವಾಂಸರು ಸತ್ಯವಾದವರು ಆರ ಇಲ್ಲಂತಲ್ಲ. ಎಷ್ಟು ಜನ ಇದು ಸತ್ಯವನ್ನು ಪಾಲನೆ ಮಾಡ್ತಾರೆ. ಅದಕ್ಕೆ ಆ ಜ್ಞಾನವನ್ನ ಅನಂತ ರೀತಿ ಬಳಕೆ ಮಾಡ್ಕೊಂಡ್ರು. ಜ್ಞಾನವನ್ನ ಕರ್ಮಕ್ಕಾಗಿ ಬಳಕೆ ಮಾಡ್ಕೊಂಡ್ರು, ಉಪಾಸನಕ್ಕೆ ಬಳಕೆ ಮಾಡ್ಕೊಂಡ್ರು, ಯೋಗಕ್ಕೆ ಬಳಕೆ ಮಾಡ್ಕೊಂಡ್ರು. ಅಲ್ಲಿ ವ್ಯವಹಾರ ಇದ್ದ ಕಾರಣ ತಮ್ಮ ಉದರ ಪೋಷಣೆ ಬದುಕುವಲಿಕ್ಕೆ ಅನುಕೂಲ ಆಗ್ತದಂತ ಜಗತ್ತಿನಲ್ಲಿ ಅದನ್ನು ತುಂಬಿ ಮೊದಲೇ ರಕ್ಕಸ ಗುಣವ ಆ ಗುಣಗಳಿಗೆ ಸಹಕಾರವನ್ನು ಕೊಟ್ಟು ಇನ್ನು ರಾಕ್ಷಸ ಗುಣದ ಜೀವಿಗಳನ್ನ ಉತ್ಪನ್ನ ಮಾಡಲಿಕ್ಕೆ ಸಹಕಾರಿಯಾಯ್ತು ವಿನಃ ಆ ಧರ್ಮ ನಾಶ ಆಗಲಿಲ್ಲ. ಯಾಕಾಗ್ಲಿಲ್ಲ? ಜ್ಞಾನದೇವ ತಂದರವರು. ಹಾಗಾಗಿ ಇಂಥ ಪ್ರಸಂಗ ಬರುವ ಕಾರಣಕ್ಕಾಗಿಯೇ ಆವಾಗ ಇದು ತಾಂಡವಾಡುವಂತ ಪ್ರಸಂಗ ಬಂದಾಗ ಮತ್ತೊಬ್ಬ ಭಗವಂತ ಅವತಾರವನ್ನು ತಾಳಿ ಮತ್ತೆ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ
ಅವರು ಅವತಾರವನ್ನು ತಾಳುತ್ತಾರೆ ವಿನಃ ಯಾರನ್ನ ಆಳುವುದಕ್ಕಾಗಲ್ಲ, ಆಳೋದಕ್ಕಾಗಿ ಅಲ್ಲ. ಆಳೋದಕ್ಕಾಗಿ ದೇವತೆಗಳು ರಕ್ಕಸರನ್ನ ಆಳ್ತಾರೆ, ಜೀವಿಗಳನ್ನ ಆಳ್ತಾರೆ. ಲೋಕದಲ್ಲಿ ಮಾನವರಾಗಿ ಹುಟ್ಟಿ ಕೂಡ ಎಷ್ಟೋ ಜನರು ರಾಜ್ಯವನ್ನು ಆಳಬೇಕು, ದೇಶವನ್ನು ಆಳಬೇಕು ಅಂತ ಅದರ ಸತತ ಪ್ರಯತ್ನದಿಂದ ದೇಶವನ್ನು ಆಳುವವರು ಯಾರ, ರಾಜ್ಯವನ್ನು ಆಳುವವರು ಯಾರ. ಆದರೆ ಆ ಮಹಾತ್ಮರು ಆಳೋದಕ್ಕೋಸ್ಕರ ಬಂದಿಲ್ಲ, ಯಾರನ್ನಾದ್ರೂ ಆಧೀನ ಮಾಡಿಕೊಂಡು ತಾವು ಅಧಿಪತಿಗಳು ಆಗ್ಬೇಕಂತ ಬಂದಿಲ್ಲ. ನಾನು ನೀನು ಒಂದೇ ನೋಡು ಅಂತ ಹೇಳಕ್ ಬಂದವರು. ನಾನು ನೀನು ಒಂದೇ ಆದ್ಮೇಲೆ ಇರೋ ರಾಜ ಯಾರು, ಇಲ್ಲಿ ಸೇವಕ ಯಾರು? ಎಲ್ಲಿ ದ್ವೈತ ಅದ, ಎಲ್ಲಿ ಸೇವಕರಾರ ಅಲ್ಲಿ ರಾಜರಕ್ಕೆ ಬರ್ತಾನ, ಎಲ್ಲಿ ರಾಜ ಅನ್ನಂದ್ರೆ ಅಲ್ಲಿ ಸೇವಕರಾರ, ಎಲ್ಲಿ ದೇವತೆಗಳಾರ ಅಲ್ಲಿ ಭಕ್ತರಾರ, ಎಲ್ಲಿ ಭಕ್ತಿ ಆದ ಅಲ್ಲಿ ದೇವತೆಗಳಾರ. ಈ ಧರ್ಮದಲ್ಲಿ ಯಾರು ಯಾರಂದ್ರೆ ನಾನು ನೀನು ಎಂಬುದು ಒಂದಿಲ್ಲ. ಇಲ್ಲಿ ನಾನು ಇಲ್ಲ, ನೀನು ಇಲ್ಲ. ಇಂಥ ಜ್ಞಾನವನ್ನು ಪ್ರತಿಪಾದನೆ ಮಾಡಿ ನಮ್ಮ ಅನಂತ ಜನ್ಮದ ಅಜ್ಞಾನ, ಅನಂತ ಜನ್ಮದ ಕರ್ಮಕ್ಕೆ ಕಾರಣವಾಗಿ, ದುಃಖಕ್ಕೆ ಕಾರಣವಾಗಿ, ಭಾವವಂದನಕ್ಕೆ ಕಾರಣವಾದಂಥ ಅಜ್ಞಾನವನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಇವರು ಆ ಧರ್ಮ ಜ್ಞಾನವನ್ನು ಇಟ್ಟರು. ಜ್ಞಾನಗಳ ಹಲವು ಪ್ರಕಾರ. ಇಲ್ಲಿ ದಿವ್ಯ ಜ್ಞಾನ ಅಂದಾರ. ಸಾಮಾನ್ಯ ಜ್ಞಾನ ಬೇರೆ, ದಿವ್ಯ ಜ್ಞಾನ ಬೇರೆ. ಹಾಗಾಗಿ ಇಲ್ಲಿ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯಹ ವ್ಯಕ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನಃ ಜನ್ಮನ ಇತಿ ಮಾಂ ಇತಿ ಸಹ. 9ನೇ ಶ್ಲೋಕದಲ್ಲಿ ಅರ್ಜುನ ನನ್ನ ಜನ್ಮ ಮತ್ತು ಕರ್ಮ ದಿವ್ಯ ಅಂದ್ರೆ ಅರ್ಥಾತ್ ಅಲೌಕಿಕವಾಗಿವೆ. ಯಾರ್ದು? ಕೃಷ್ಣನ ಜನ್ಮ. ನೀನು ಮತ್ತೆ ನನ್ನಂಗ ನೀನು ಹುಟ್ಟಿದವನು, ನಾನು ವಿಕಾರ ಆದಂತೆ ನೀನು ಆಗುವವನು ಅನ್ನುವುದು ನಿನ್ನಲ್ಲಿ ಬರಬಹುದು. ಆದರೆ ಈ ಜನ್ಮ ಮತ್ತು ಕರ್ಮ ದಿವ್ಯ ಅರ್ಥಾತ್ ಅಲೌಕಿಕವಾಗಿವೆ. ಇದು ಜನ್ಮ ಜ್ಞಾನದಿಂದ ಪಡೆದು ಬಂದಂಥದ್ದು. ಯಾವುದು? ಜ್ಞಾನ. ಆ ಜ್ಞಾನದಲ್ಲಿ ಏನದ? ಅರಿವೆ ಮರಿವೆಗಳೆಂಬವು ಎರಡು ಇಲ್ಲ ಅಂತ. ಅಲ್ಲಿ ಅಜ್ಞಾನ ಇಲ್ಲ, ಜ್ಞಾನ ಇಲ್ಲ. ಮೂಲ ದಿವ್ಯ ಜ್ಞಾನ, ಆದಿ ಅಂತರ, ಅಲೌಕಿಕ ಅಂತರ. ಅಂದ್ರೆ ಈ ಲೋಕ ಜಗತ್ತು ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ ಯಾವ ಜ್ಞಾನ ಇತ್ತು ಆ ಜ್ಞಾನ ಅಂತ. ಅದು ಸರ್ವಶಕ್ತ ಸಚ್ಚಿದಾನಂದ ಘನ ಪರಮಾತ್ಮಂದು. ಅಲ್ಲಿ ಸರ್ವಶಕ್ತಿಗಳಿಂದ ಕೂಡಿಕೊಂಡು, ಸರ್ವಜ್ಞತೆಯಿಂದ ಕೂಡಿಕೊಂಡು, ಸತ್ವಚಿತ್ತೋ ನಿತ್ಯ ಆನಂದ ಸ್ವರೂಪನಾಗಿ ಘನ ಪರಮಾತ್ಮನು. ಪರಮಾತ್ಮನು ನಾವೆಲ್ಲ ಹೇಳೋದು ಪರಮಾತ್ಮ ಪರಮಾತ್ಮ. ಇಲ್ಲಿ ಶಬ್ದ ಬೆಳೆಸರ ಭಗವದ್ಗೀತೆಯಲ್ಲಿ ಘನ ಪರಮಾತ್ಮ ಅಂದ್ರೆ ಪರಮಾತ್ಮ ಬೇರೆ, ಘನ ಪರಮಾತ್ಮ ಬೇರೆ ಅಂತ ಅರ್ಥ ಆಯ್ತಲ್ಲ. ಅವನಿಗೆ ನಾವು ಇಲ್ಲಿ ಪರಮಾತ್ಮ ಅಂದಾಗ ಹೆಚ್ಚು ಕಡಿಮೆ ಅಲ್ಲಿ ಬ್ರಹ್ಮ ಅಂತ ಉಚ್ಚಾರ ಮಾಡ್ತೀವಿ, ಇಲ್ಲಿ ಈಶ್ವರ ಅಂತ ಹೋಗ್ಬೇಕು. ಈಶ್ವರ, ಆ ಈಶ್ವರನ ಪ್ರತಿಬಿಂಬ ಮಾಯೋಪಾದಿಯಲ್ಲಿ ಬಿದ್ದಾಗ ಪರಮಾತ್ಮ. ಇದು ಮಾಯಾ ಉಪರಹಿತವಾದದ್ದಂತ ಅರ್ಥ. ಮಾಯೆಯಲ್ಲಿ ಪ್ರತಿಬಿಂಬ ಆಗೋದಕ್ಕಿಂತ ಮುಂಚೆ ಇದ್ದದ್ದಂತ ಅದು ಈಶ್ವರ. ಅದು ಏನಾದಂದ್ರೆ
ಜನ್ಮರಹಿತ ಅದ, ಅದು ಹುಟ್ಟಿಲ್ಲ. ಇಲ್ಲಿ ಒಂದು ವಿಚಾರ ಇಟ್ಟಾರ, ಸಂಬಂಧಪಟ್ಟಾಗ ನಮಗ ಹೊಡೆದ್ರೆ ವಿಚಾರ ಮಾಡೋದು, ತಪ್ಪಾದ್ರೆ ಬಲ್ಲವ್ ತಿದ್ದಿಕಂತಾರ. ನಮ್ಗೇನ್ ಮಾಡೋದು, ನಾವೇನು ಸಂಸ್ಕೃತ ಪಂಡಿತರೆಲ್ಲ ಏನಿಲ್ಲ, ಮೊದಲೇ ಹೇಳ್ಕೊಂಡಿವಿ. ಇಲ್ಲಿ ಜನ್ಮರಹಿತ ಅಂದ್ರೆ ನಾವು ಪರಮಾತ್ಮನಿಗೆ ಸಾವು ಹುಟ್ಟಿಲ್ಲ ಅಂತೀವಲ್ಲ, ಪರಮಾತ್ಮ ಹುಟ್ಟೇನಿಲ್ಲಿ. ಹೆಂಗ್ ಹುಟ್ಟಿದ ಅಂದ್ರೆ ಮಾಯ ಉಪಾಧಿಯಲ್ಲಿ ತೋರೇನಿಲ್ಲ. ಮಾಯ ಉಪಾಧಿಯಲ್ಲಿ ಹುಟ್ಟೆ ನಿಂತರು ಇಲ್ಲ ನಿಂತರು ಹುಟ್ಟೆ. ಮಾಯ ಉಪಾಧಿ ನಾಶ ಆದಾಗ ಅಲ್ಲಿಯ ಪರಮಾತ್ಮ ನಾಶ ಆತನಿಲ್ಲ. ಅಂದ್ರೆ ಈ ಪರಮಾತ್ಮನಿಗೆ ಹುಟ್ಟು ಸಾವಾದ, ಘನ ಪರಮಾತ್ಮನಿಗಿಲ್ಲ ನೋಡು. ಘನ ಪರಮಾತ್ಮ ಇಲ್ಲ ಅಂತ ಅರ್ಥ ಮಾಡೋಕಿಲ್ಲ, ಇಲ್ಲ ಅಂತ ತಪ್ಪಾಗ್ತದೆ. ಅದು ಜನ್ಮರಹಿತ, ಅಲ್ಲಿ ಜನ್ಮ ಇಲ್ಲ, ಜನನ ಇಲ್ಲ. ಮತ್ತೆ ಯಾಕೆ ಜನನ ಇಲ್ಲಂದ್ರೆ ಯಾವ ವಸ್ತು ವಿನಾಶಕ್ಕೊಳಗಾಗ್ತದ ಆ ವಸ್ತುಗೆ ಜನನ ಆದಂತ ಅರ್ಥ ಮಾಡಬಹುದು. ಯಾವುದು ಲೋಕದಲ್ಲಿ ಜನನದ ಹುಟ್ಟವಿಲ್ಲ, ಹುಟ್ಟಿದ ಲೋಕದ ಎಲ್ಲಾ ವಸ್ತುಗಳು ಕೂಡ ನಾಶ ನೋಡ್ರಿ. ನಾಶ ಅನ್ನುವ ಶಬ್ದದಲ್ಲಿ ಆಯುಷ್ಯದ ಏರುಪೇರುಗಳಿರಬಹುದು, ಆಯುಷ್ಯಗಳು ಹೆಚ್ಚು ಕಣೆ ಇರಬಹುದು, ಅದರ ನಾಶ ಮಾತ್ರ ಆ ವಸ್ತುವಿನಲ್ಲೂ ಆದ. ಹಿಂಗ ಹುಟ್ಟಿ ಹಿಂಗ ನಾಶ ಆದನು, ಅಲ್ಲಿ ನಾಶ ಅನ್ನುವುದಾದ. 5 ವರ್ಷ ಬದುಕಿದ್ರು ಅದಕ್ಕೆ ನಾಶ ಆದ, 50 ವರ್ಷ ಇದ್ರು ಕೂಡ ನಾಶ ಆದ, 100, 500 ವರ್ಷಗಳಿದ್ರು ಕೂಡ ನಾಶ ಆದ ನೋಡ್ರಲ್ಲಿ. ಅದೇ ಅದಲ್ಲ. ಹಾಗಾಗಿ ಅದು ಘನ ಪರಮಾತ್ಮನಿಗೆ ಜನ್ಮರಹಿತನು, ಅವಿನಾಶಿ ಮತ್ತು ಪ್ರಾಣಿಗಳಿಗೆಲ್ಲ ಪರಮಗತಿ ಹಾಗೂ ಪರಮ ಆಶ್ರಯದಾತ ಅಂತ. ಎಲ್ಲಾ ಜೀವಿಗಳಿಗೆ ಪರಮಗತಿ ಅವೆಲ್ಲ ಇರಬೇಕಾಗಿತ್ತು, ತೋರ್ಬೇಕಾಗಿತ್ತು, ಕಾಣಬೇಕಾಗಿದ್ರೆ ಆ ಪರಮಾತ್ಮನೇ ಅವಕ್ಕೆಲ್ಲ ಗತಿ. ಗಾಡಿ ಯಾವ್ದನ್ನ ತಗೊಳ್ರಿ, 50,000 ತಗೊಳ್ರಿ, 5 ಲಕ್ಷ ತಗೊಳ್ರಿ, ಕಾರುಗಳು ಬಂದವ. ಈಗಂತೂ 50 ಕೋಟಿ, 100 ಕೋಟಿ, 300 ಕೋಟಿ ಅಂತಾರೆ. ಎಷ್ಟೇ ಕೋಟಿ ಇರಲಿ, ಅವುಗಳು ತಿರುಗಾಡಬೇಕಾಗಿತ್ತು, ಓಡಾಡಬೇಕಾಗಿದ್ರೆ ಪೆಟ್ರೋಲ್ ಮಾತ್ರ ಎಲ್ಲದಕ್ಕೂ ಒಂದೇ ಆದ. ಪೆಟ್ರೋಲೇ ಗತಿ ಅಲ್ಲ. ಪೆಟ್ರೋಲ್ ಇಲ್ಲ ಅಂದ್ರೆ ಅದು 200 ಕೋಟಿ ನಿಲ್ತದ, 100 ಕೋಟಿ, 50 ಕೋಟಿ, 50 ಲಕ್ಷದ್ದಾದ್ರೂ ಅದಕ್ಕೆ ಚಲನತ್ವಿಲ್ಲ. ಹಾಗಾಗಿ ಪರಮ ಆಶ್ರಯ, ಆಶ್ರಯ ಕೊಟ್ಟದ್ದು ಯಾವುದು? ಆ ಪರಮಾತ್ಮನೇ. ಹಾಗೂ ಇಂತಹ ಪರಮಾತ್ಮ ಕೇವಲ ಧರ್ಮ ಸ್ಥಾಪನೆಗಾಗಿ, ಯಾವುದಕ್ಕೋಸ್ಕರ ಅಂದ್ರೆ ಕೇವಲ ಅಂದಾಗ ಅಲ್ಲಿ ಮತ್ತೊಂದು ಯಾವುದೇ ಬಯಕೆ ಭಾವನೆಗಳಿಲ್ಲದೆ ಕೇವಲ ಧರ್ಮ ಸ್ಥಾಪನೆಗಾಗಿ ಮತ್ತು ಜಗತ್ತಿನ ಉದ್ಧಾರಕ್ಕಾಗಿ. ಮೊದಲೇ ಹೇಳಿದ್ರು ಅವ್ರು ಯಾಕೆ ಬಂದ್ರೆ, ಯದಾದ ಈ ಧರ್ಮಶ್ಯ ಜ್ಞಾನಿ ಭವತಿ ಭಾರತ. ಅವರು ಬಂದ್ರು ಇವೆರಡಕ್ಕಾಗಿ, ಧರ್ಮ ಸ್ಥಾಪನೆ ಆಗಬೇಕು ಮತ್ತು ಆ ಧರ್ಮನೇ ಯಾಕೆ ಸ್ಥಾಪನೆ ಮಾಡಿದರು ಅಂದ್ರೆ ಜಗತ್ತಿನ ಜೀವಿಗಳ ಕಲ್ಯಾಣ ಆಗಿ ಉದ್ಧಾರ ಆಗಬೇಕಾಗಿತ್ತು. ಅಂದ್ರೆ ಧರ್ಮದ ಆಧಾರದಲ್ಲಿ ಇರಬೇಕಂತ. ಗಾಳಿಪಟ ಹಾರ್ತದ ಬಹಳಷ್ಟು ದೂರ ಅಂದ್ರೆ ಯಾಕ? ಸೂತ್ರದ ದಾರದ ಆಧಾರದಲ್ಲಿ ಇರ್ಬೇಕಂದ್ರೆ
ಸೂತ್ರಧಾರ ತಪ್ಪಿತಿಲ್ಲ, ಆ ಪಟ ಆಕಾಶದಲ್ಲಿ ಛಿದ್ರ ಛಿದ್ರಾಗಿ ಹೋಗ್ತದೆ, ಹರಿದು ಹೋಗ್ತದೆ, ನಾಶ ಆಗ್ತದೆ. ಆದರೆ ಆಶಯದಲ್ಲಿ ಇತ್ತು ಅಂದ್ರೆ ಅಪಾಯದಿಂದ ಪಾರಾಗಿ ಮತ್ತೆ ನಮ್ಮ ಕೈ ಸೇರ್ತದೆ. ಅದಕ್ಕೆ ಜಗತ್ತಿನಲ್ಲಿ ಅನಂತ ರೀತಿ ಅಪಾಯಗಳಾವ ನಮ್ಗೆ. ಒಂದು ಕಡೆ ಅಧರ್ಮದ ಅಪಾಯ ಅದ, ಇನ್ನೊಂದು ಕಡೆ ರಕ್ಕಸ ಗುಣರ ಒಂದು ಅಪಾಯ ಅದ, ಇನ್ನು ತಮೋ ಗುಣದವರ ಅಪಾಯ ಅದ, ರಜೋ ಗುಣದವರ ಅಪಾಯ ಅದ. ಮತ್ತೆ ಇನ್ನೂ ಮುಂದೆ ಹೋದಂಗೆಲ್ಲ ಯಾವ ಜ್ಞಾನವನ್ನು ಪ್ರತಿಪಾದನೆ ಮಾಡುವಂತ ಎಷ್ಟೋ ಮತವಾದಿಗಳಿಂದ ಅಪಾಯ ಅದ. ಮತವಾದಿಗಳಿಂದ ಅಪಾಯ ಆಗಿಲ್ಲ. ಶರೀರವೇ ಆತ್ಮ, ಮರಣವೇ ಮೋಕ್ಷ ಅಂತ ಹೇಳ್ತಕ್ಕಂಥ ಮತವಾದಿಗಳಿಂದ ಅಪಾಯ ಅದೋ ನಿನಗೆ ಉಪಾಯ ಆಗಿದೆ. ಇವೆಲ್ಲ ಅಪಾಯಗಳನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಜೀವಿಗಳು ಉದ್ಧಾರವನ್ನು ಮಾಡಿಕೊಂಡು ಯೋಗ ಮಾಯೆಯಿಂದ ಸಗುಣ ರೂಪವಾಗಿ ಅವತರಿಸಿ, ಕಾರಣ ಏನಂದ್ರೆ ಪರಮೇಶ್ವರನಂತ ಸಹೃದಯ ಪ್ರೇಮಿ ಮತ್ತು ಪತೀತವಾದ ಬೇರೆ ಯಾರು ಇಲ್ಲವೆಂದು ತಿಳಿಬೇಕಿಲ್ಲಿ. ನ ಗುರೋರಧಿಕಮಂತ ಯಾಕೆ ತಿಳ್ಕೊ ಅಂದ್ರೆ ನಿನ್ನ ಪ್ರೇಮಕ್ಕಾಗಿ ಅಥವಾ ನಿನ್ನ ಅನುಕೂಲಕ್ಕಾಗಿ ಅಂತ ಅರ್ಥ ಅಲ್ಲ. ಪರಮಾತ್ಮನಂತ ಒಳ್ಳೆಯ ಹೃದಯವಂತ ಜಗತ್ತಿನಲ್ಲಿ ಯಾರಾದರೂ ಸಿಗುತ್ತಾರೆ ಅಂದ್ರೆ ಸಿಗಬಹುದು. ಸಿಕ್ಕರೆ ಅವನು ಗುರುನಾಥನೇ ಇರ್ತಾನೆ ವಿನ ಅವನಿಗಿಂತ ಬ್ಯಾರೆ ಇಲ್ಲ ಅಂತ ತಿಳ್ಕೊ. ಏನ್ ನಮಗೆ ಸಿಕ್ಕಾರಂದ್ರೆ ಸಿಕ್ಕಿದ್ರೆ ಅವನು ಗುರುನಾಥನೇ ಇರ್ಬೇಕು ನಿನಗೆ. ಯಾಕಂದ್ರೆ ಅವನಂತ ಹೃದಯ ಶ್ರೀಮಂತಿಕೆ ಉಳ್ಳಂತ ಭಗವಂತ ಮತ್ತಾರಿಲ್ಲ. ಯಾಕಿಲ್ಲಂದ್ರೆ ಅಲ್ಲಿ ಯಾವ ಕಾಮ್ಯಗಳಿಲ್ಲ ಅಂತ. ನಿರಾಸೆಯಿಂದ ಕರುಣೆಯಿಂದ ಜಗತ್ತಿನ ಜೀವಿಗಳ ಉದ್ಧಾರಕ್ಕಾಗಿ ಮತ್ತು ಅವುಗಳಿಗೆ ತಾನೇ ಆಶ್ರಯಪದನಾಗಿ ಕಲ್ಯಾಣ ಆಗಲಿ ಅಂತ ಪ್ರೇಮ ಅದಲ್ಲ. ಈ ಪ್ರೇಮ ಪತೀತವಾದ ಪ್ರೇಮ ಅಂತ. ನಮ್ಮಲ್ಲಿ ಪ್ರೇಮ ಇರ್ತಾವ, ನಮಗೆ ಅನುಕೂಲವಾದ ಪ್ರೇಮಗಳಂತ. ಇವು ಪ್ರಪಂಚದಲ್ಲಿ ಪ್ರೇಮಗಳು ಸಹಜವಾಗಿ ಗುರು ಶಿಷ್ಯರಲ್ಲೂ ಕೂಡ ಬಂದವೆ. ಗುರು ಶಿಷ್ಯರಲ್ಲಿ ಹಾಗಂದ್ರೆ ಅವರ ಹೃದಯವನ್ನು ನೋಡಂಗಿಲ್ಲ, ಅವರ ಸರಳತೆಯನ್ನು ನೋಡಂಗಿಲ್ಲ. ತಮಗೆ ಆದ ಅನುಕೂಲ ಅನಾನುಕೂಲ ಮೇಲೆ ಗುರುಗಳನ್ನ ಇವರು ಪ್ರೇಮಿ ಇವರು ಅಪ್ರೇಮಿ ಅಂತ ನಿರ್ಣಯ ಮಾಡುವಂತ ಈ ಕಲಿಯುಗದ ನಿಯಮ ಕೂಡ ಉಂಟು. ಅವರು ಪ್ರೇಮಿಗಳಲ್ಲ, ನಿಮ್ಗೆ ದ್ವೇಷಿಗಳಲ್ಲ. ಏನಾದ್ರೂ ದ್ವೇಷದಂತೆ ಕಂಡರೆ ಒಳಗಡೆ ಉದ್ಧಾರಕ್ಕಾಗಿ ಮಾತುಗಳಿರ್ತವಿನ ತಮ್ಮ ಸ್ವಾರ್ಥಕ್ಕಾಗಿಲ್ಲ. ತಾಯಿ ಮಗುವಿಗೆ ಏನಾದ್ರು ಬೈದ್ರೆ ಹೊಡೆದ್ರೆ ಯಾವುದಕ್ಕಾಗಿ ಅಂತ. ಮಗು ತಿಳಿದುಕೊಳ್ಳಲಿ, ಒಳ್ಳೆಯವರಾಗಲಿ, ದಾರಿ ತಪ್ಪಬಾರದು ಅನ್ನೋ ಭಾವದಿಂದ ತಾಯಿ ಮಗುವಿಗೆ ಪಾಠ ಮಾಡ್ತಾಳಿಲ್ಲ. ಅದರಂತೆ ಮಹಾತ್ಮದ ಆಟ ಕೂಡ ಜಗತ್ತಿನಲ್ಲಿ ಏನಂದ್ರೆ ಜೀವಗಳು ಉದ್ಧಾರ ಮಾಡಿಕೊಳ್ಳಿ, ಕಲ್ಯಾಣ ಮಾಡಿಕೊಳ್ಳಿ, ಈ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳಲಿ ಅಂತಕ್ಕಂಥ ಭಾವದಿಂದ ಅನನ್ಯ ಪ್ರೇಮದಿಂದ ಅವರು ಬಹಳ ಪ್ರೇಮ ಅವ್ರು ಮಾಡಿದ್ರೆ ನಾವು ಸ್ವಲ್ಪ ಪ್ರೇಮ ಮಾಡಿದ್ರೆ ಕೂಡ್ತದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೇಮ ಸಮವಾಗಿರಬೇಕು, ಸಂಸಾರ ಹಾಳಾಗೋದಿಲ್ಲ. ಹೆಂಡತಿ ಗಂಡನ ಮೇಲೆ ಇಟ್ಟಂತ ಪ್ರೇಮ ಎಷ್ಟದ, ಗಂಡನು ಕೂಡ ಹೆಂಡತಿ ಮೇಲೆ ಅಷ್ಟೇ ಪ್ರೇಮ ಸಮವಾಗಿತ್ತಂದ್ರೆ ಆ ಸಂಸಾರ ಎಂದೂ ಕೆಡ್ತದೇನ್ರಿ? ಅದರಂತೆ ಗಂಡ ಹೆಂಡತಿಯ ಮಧ್ಯೆ ತಾಯಿಯ ಮಗುವಿನ ಮಧ್ಯದಲ್ಲೇ ಪ್ರೇಮ ಇರಬೇಕು ಅಂದ್ರೆ ಗುರು ಶಿಷ್ಯರಲ್ಲೇ ಪ್ರೇಮ ಎಂಥದ್ದಿರಬೇಕು? ಅನನ್ಯ ಪ್ರೇಮ ಅಂದ್ರು. ಅದು ಒಂದ್ಸಲ ಆ ಒಂದು ಪ್ರೇಮ ಬಂತು ಗುರುವಿನ ಮೇಲೆ ಅಂದ್ರೆ
ಪ್ರೀತಿ ಬಂತು ಅಂದ್ರೆ ಆತ ಯಾವಾಗಲೂ ಎಂಥ ಕಷ್ಟವೇ ಬರಲಿ ಸುಖನೇ ಬರಲಿ, ಸುಖ ಬಂದಾಗ ನನ್ನಿಂದ ಅನ್ನಂಗಿಲ್ಲ, ದುಃಖ ಬಂದಾಗ ಮತ್ತೊಬ್ಬರಿಂದ ಅನ್ನಂಗಿಲ್ಲ. ತನಗೆ ಸುಖ ಆದನ್ನು ಗುರುಗಳ ಕೃಪೆ ಅಂತಾನೆ ಹೇಳ್ತೀವಿ, ಕಷ್ಟ ಆದನ್ನು ಗುರುವಿನ ಕೃಪೆ ಅಂತೀವಿ. ಅನುಭವ ಇಲ್ಲ ಅಲ್ಲಿ. ಹಾಗಾಗಿ ಆವಾಗ ಆ ಒಂದು ಯಾವ ಶಿಷ್ಯನಲ್ಲಾಗಲಿ ಜೀವಿಗಳಾಗಲಿ ಆ ಒಂದು ಅನನ್ಯ ಪ್ರೇಮ ಅನ್ನುವಂಥದ್ದು ಯಾವಾಗ ಬಂತು ಅಂದಾಗ ಎಡಬಿಡದ ಪ್ರೇಮ, ಏನು ಸುಖ ದುಃಖ ಸಮತ್ವದಲ್ಲಿ ಏಕ ಪ್ರಕಾರ ಪ್ರೇಮ ಅಂತಾರ. ಸುಖ ದುಃಖ ಮಿಶ್ರ ಇವು ಮೂರು ಬಂದಾಗ ಕೂಡ ಈ ಗುರುವಿನಲ್ಲಿ ಪ್ರೇಮ ಹೋಗಬಾರ್ದು. ಸದಾಕಾಲ ಆ ಕಡೆ ಇತ್ತಂದ್ರೆ ನಿರಂತರ ಸ್ಮರಣೆ ಮಾಡಕತ್ತೆ ಅಲ್ಲಿ ಮನಸ್ಸು ಎಲ್ಲಿಗೋಯ್ತು, ನಿರಂತರ ಶಿವಧ್ಯಾನದಲ್ಲಿ ತತ್ಪರನಾಯ್ತು, ಗುರುಧ್ಯಾನದಲ್ಲಿ ತತ್ಪರನಾಯ್ತು, ಪರಮಾತ್ಮನ ತತ್ಪರವಾದಾಗ ಸಂಸಾರದಲ್ಲಿ ಹೇಗಂದ್ರೆ ಆಸಕ್ತಿ ರಹಿತವಾಗಿ ನಡೆದುಕೊಳ್ಳುವನು. ಆವಾಗ ಸಂಸಾರ ಮಾಡೋದು ಗೊತ್ತಾಗ್ತದೆ. ಸಂಸಾರ ಮಾಡಂಗಿಲ್ಲ ಅಂತ ಹೇಳಿಲ್ಲ, ಸಂಸಾರ ಮಾಡ್ತಾನ, ಆಪೇಕ್ಷಿತ ಇರಂಗಿಲ್ಲ. ಸಂಸಾರ ಮಾಡೋದು ಬಿಟ್ಟಿಲ್ಲ, ಆಪೇಕ್ಷಿತ ಇಲ್ಲ. ನಮಗೆ ಸಂಸಾರದಿಂದ ದುಃಖ ಸುಖ ಆಗಿಲ್ಲ, ಆಪೇಕ್ಷೆಯಿಂದ ಸುಖ ದುಃಖ ಆಗಿದೆ. ಆಪೇಕ್ಷೆಯಿಂದ ಎಲ್ಲರಿಗೂ ಆಗಿರಲಿಲ್ಲ, ಯಾರ ಮನೆಗಾದ್ರೆ ಆಪೇಕ್ಷೆಯಿಂದ ಆಗ್ಯದ. ಸಂಸಾರದಿಂದ ಯಾಕಾಗ್ತದೆ ದುಃಖ? ಸಂಸಾರ ಅನ್ನೋದು ಅದು ಒಂದು ಜಡ ವಸ್ತುವಿನ ಒಂದು ಕ್ರಿಯೆ, ಅದು ಸಾಮಾನ್ಯ ವಿಚಾರ ಮಾಡಿದರೆ ಬ್ಯಾರೆ ಏನದಲ್ಲಿ. ಹಾಗಾಗಿ ಅವನೇ ಅಂಥವನೇ ಇಂಥ ಅವತಾರವನ್ನು ಎತ್ತಿ ಲೋಕ ಕಲ್ಯಾಣಕ್ಕಾಗಿ ಜೀವಿಗಳ ಉದ್ಧಾರಕ್ಕಾಗಿ ಬಂದರಲ್ಲ, ಅವನ್ನ ತಿಳಿಬೇಕಾಗಿದ್ರೆ ಇಂಥ ಯಥಾರ್ಥವಾದ ಶಿಷ್ಯನೇ ತಿಳಿಬೇಕು. ಎಲ್ಲರಿಗೆ ತಿಳಿದ್ರೆ ಗತಿ ಏನಿತ್ತಂದ. ನಾವು ಎಷ್ಟೋ ದಿನ ಶಾಸ್ತ್ರ ಕೇಳಿದ್ರೆ ನಮಗೆ ಇನ್ನು ತಿಳಿಯವರು, ಇನ್ನು ಪಾಪ ಕೇಳಲಾದವರಿಗೆ ತಿಳಿ ಅಂದ್ರೆ ಏನ್ ತಿಳಿಬೇಕು ಪಾಪ. ಹಾಗಾಗಿ ಆತನಿಗೆ ವೀತರಾಗ ಭಯ ಕ್ರೋಧ ಮನ್ಮಯ ಮಾಂ ಉಪಾಸಿತ ಬಹವ ಜ್ಞಾನ ತಪಸ ಪೂತ ಮದ್ಭಾವಂ ಆಗತಃ. ಅಂದ್ರೆ ಆತನಿಗೆ ಸಂಸಾರದಲ್ಲಿ ಲೌಕಿಕ ವಿಷಯಗಳಲ್ಲಿ ಆಸಕ್ತಿ ಇಲ್ಲ ನೋಡೋನಿಗೆ. ಲೌಕಿಕ ವಿಷಯಗಳಲ್ಲಿ ಆಸಕ್ತಿ ಇಲ್ಲ ಅಂದ್ರೆ ನಿರಾಸಕ್ತಿ, ಭಯ ಇಲ್ಲ, ನಿರ್ಭಯನ, ಕ್ರೋಧ ಇಲ್ಲ, ಶಾಂತಿ ಅದ, ಅನನ್ಯ ಭಾವದಿಂದ ಆ ಗುರುನಾಥನೇ ಪರಮಾತ್ಮ, ಪರಮಾತ್ಮನೇ ಗುರುನಾಥ ಅಂತ ತಿಳ್ಕೊಂಡು ತನ್ನಲ್ಲಿಯೇ ದೃಢವಾದ ಮನವುಳ್ಳವರಾಗಿದ್ದು. ಮನುಷ್ಯನಲ್ಲಿ ದೃಢ ಆಗಬೇಕು, ದೇಹದಲ್ಲಿ ದೃಢ ಆದರೆ ಏನು ಪ್ರಯೋಜನ ಇಲ್ಲ. ದೇಹದಿಂದ ದೃಢ ಆದದ್ದು ಬೇಗ ಜಾರ್ತದೆ, ಮನಸ್ಸಿನಿಂದ ದೃಢ ಆದದ್ದು ಸ್ವಲ್ಪ ದಿನ ಆದ್ಮೇಲೆ ಜಾರ್ತದೆ. ಮತ್ತೆ ಯಾವಾಗ ಪೂರ್ತಿ ನಿಶ್ಚಯ ಆಗ್ತದಂದ್ರೆ ಅನನ್ಯ ಪ್ರೇಮ ಯಾವಾಗ ಉತ್ಪತ್ತಿ ಆಗ್ತದ ಅವಾಗ ನಿಶ್ಚಯ ಆಗ್ತದೆ. ಅದು ದೇಹದಿಂದನೂ ಜಾರಂಗಿಲ್ಲ, ಮನಸ್ಸಿನಿಂದನೂ ಜಾರಂಗಿಲ್ಲ. ದೇಹದ ಮೇಲೆ ಇದು ಜಲ್ದಿ ಜಾರ್ತದ. ನೋಡ್ರಿ, ಯಾವುದೋ ಒಂದು 50 kg ಏನನ್ನು ಒತ್ಕೊಳ್ರಿ, ಜಲ್ದಿ ಇಳಿಸ್ಬೇಕಂತ ಅಪೇಕ್ಷೆ ಆಗ್ತದಲ್ಲ. ಯಾಕ ದೇಹದ ಮೇಲೆ ಅದ ಜಲ್ದಿ ಹೋಗ್ಬಿಡ್ತದ, ಜಾರ್ತದ. ಒತ್ತುಕೊಂಡಾಗಿದ್ದಂತ ಸುಖ ಒತ್ತಾಗಿರಂಗಿಲ್ಲ, ಭಾರ ಆಗ್ತದೆ ದೇವಸ್ಥಾನ. ಇನ್ನು ಮನಸ್ಸಿನಲ್ಲಿ ಅದಲ್ಲ,
ಅದು ಕೂಡ ಬಹಳ ದಿನಗಳಾದ ಸಂದರ್ಭದಲ್ಲಿ ಜಾರುವ ಪ್ರಸಂಗ ಬಹಳ ಉಂಟು. ಎಷ್ಟು ಮಂದಿ ಜಾರಿಲ್ಲ, ಆದರೆ ಭಕ್ತಿ ಭಾವ ಅನುಕೂಲನೇ ಗುರು ಶಂಭೋಲಿಂಗ. ಆ ಭಕ್ತಿ ಶರೀರದಲ್ಲಿನಾದ, ಮನಸ್ಸಿನಲ್ಲಿನಾದ, ವಾಣಿಯಲ್ಲಿ ನಿನಗೆ ಅದೇ ಭಕ್ತಿ ಇತ್ತಂದ್ರೆ ಅದೆಂದೂ ಜಾರಂಗಿಲ್ಲ. ಆ ಭಕ್ತಿ ಏನಾದ ಮುಕ್ತಿಗೆ ಕಾರಣ ಆಗ್ತದೆ. ಈ ಒಣ ಭಕ್ತಿ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ, ಮೋಕ್ಷಕ್ಕೆ ಕಾರಣ ಆಗ್ಬೋದು, ಮೋಕ್ಷಕ್ಕಲ್ಲ. ಹಾಗಾಗಿ ಎಲೈ ಅರ್ಜುನ, ಇಲ್ಲಿ ಆಸಕ್ತಿ, ಭಯ ಮತ್ತು ಕ್ರೋಧಗಳೆಲ್ಲದ ಅನ್ಯನ್ಯ ಭಾವದಿಂದ ನನ್ನಲ್ಲಿಯೇ ದೃಢವಾದ ಮನಸ್ಸುಳ್ಳವರಾಗಿದ್ದು ನನಗೆ ಶರಣಾಗತರಾದ ಅನೇಕ ಪುರುಷರು ಜ್ಞಾನ ರೂಪಿ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನೇ ಪಡೆದುಕೊಂಡಿದ್ದಾರೆ. ಏನು ಸ್ವರೂಪ? ತನ್ನ ಸ್ವರೂಪ ಏನಾದ? ಘನ ಪರಮಾತ್ಮಲ್ಲ. ಆ ಸ್ವರೂಪವನ್ನೇ ಅವರು ಪಡ್ಕೊಂಡ್ರು. ಹೀಗೆ ಶಿವಜೀವರ ಏಕತ್ವ ಅನ್ನೋದು ಅದಾಗಬೇಕಾಗಿತ್ತಂದ್ರೆ ಈ ತರ ಬರಬೇಕಂತ. ಸುಮ್ಮನೆ ಶಿವಜೀವರ ಏಕತ್ವ ಅಂದ್ರಲ್ಲ, ಇಲ್ಲಿ ಅದನ್ನು ಕಳೆದಾಗ ನಾನೇ ನೀನು ನೀನೇ ನಾನು ಅನ್ನುವಾಗ ಅವರು ಮಾತ್ರ ನನ್ನ ಸ್ವರೂಪವನ್ನ ಪಡೆದುಕೊಳ್ಳುವರು. ಯಾಕಂದ್ರೆ ಶರೀರ ಸ್ವಚ್ಛ ಆದ, ಮನಸ್ಸು ಸ್ವಚ್ಛ ಆದ, ವಾಣಿ ಸ್ವಚ್ಛ ಆದ, ಮತ್ತೆ ಬೇಕಿದ್ದಂತ ಎಲ್ಲ ಆಯುಧ ಶಾಸ್ತ್ರದ ಶಸ್ತ್ರಗಳು ಎಲ್ಲ ಕೈಯಲ್ಲಿ ತುಂಬಿ ತುಳುತ್ತಾವ. ಅವುಗಳು ಒಂದೊಂದು ಶಸ್ತ್ರಗಳಿಂದ ಮಾಯೆಯ ಒಂದೊಂದು ಅಂಗಾಂಗಗಳನ್ನು ಕತ್ತರಿಸಿ ಹಾಕಿ, ಮಾಯೆಯ ಒಂದೊಂದು ಅಂಗಗಳನ್ನ ಕಡಿದು ಹಾಕಿ ಹಾಕಿ ಸಂಹಾರ ಮಾಡಿದಾಗ ಅರ್ಜುನನೇ ಮುಂದ, ಈಗ ನೀನು ಅರ್ಜುನನಾಗಿದ್ದೀಯ, ಮುಂದ ನೀನೇ ನಾನು ನಾನೇ ನೀನು ಅಂತ ಹೇಳಿದಂಗ. ಹಾಗೆ ಮತ್ತೆ ಏ ಯಥಾ ಮಾಂ ಪ್ರವದ್ಯಂತೆ ತಾನ್ ತಥಾ ಏವ ಭಜಾಮಿ ಅಹಂ ಮಮ ವರ್ತಂ ಅನುವರ್ತಂತೆ ಮನುಷ್ಯ ಪಾರ್ಥ. ಅಂದ್ರೆ ಎಲೈ ಅರ್ಜುನ, ಯಾರು ನನ್ನನ್ನು ಹೇಗೆ ಭಜಿಸುತ್ತಾರೋ, ಯಾರು ನನ್ನನ್ನ ಯಾವ ಪ್ರಕಾರ ಪೂಜಿಸುತ್ತಾರೋ, ಸ್ಮರಣೆ ಮಾಡ್ತಾರೋ, ಭಜಿಸುತ್ತಾರೋ, ನಾನು ಹಾಗೆಯೇ ಅವರನ್ನು ಭಜಿಸುತ್ತೇನೆ. ನೀವು ಯಾವ ಪ್ರಕಾರ ಭಗವಂತನನ್ನ ಪೂಜೆ ಮಾಡ್ತೀರಿ ಅದೇ ಪ್ರಕಾರ ಭಗವಂತ ನಮ್ಮ ಪೂಜೆ ಮಾಡ್ತಾನಂತ. ನಾವು ತಿಳ್ಕೊಂಡ್ವಿ ಇಲ್ಲ ದೇವರಿಗೆ ಮಾಡೋರು ನಾವು ಅಂತ ತಿಳ್ಕೊಂಡ್ವಿ, ನಮಗೆ ಯಾರು ಮಾಡೋರಿಲ್ಲ ಅಂತ ಅಂದ್ಕೊಂಡ್ವಿ. ನಮಗ ಈ ಲೋಕದವರ ಪೂಜೆ ಬಹಳ ಹಿತ ಆಗ್ತದೆ, ಅಜ್ಞಾನಿಗಳ ಪೂಜೆ ಬಹಳ ಹಿತ ಆಗ್ತದ, ಬಹಳ ಸಂತೋಷ ಆಗ್ತದ, ಮ್ಯಾಲ ಎತ್ತಿ ಕುಂತಂಗ ಆಗ್ತದ. ಆದರೆ ನೀನು ಯಾರ ಪೂಜೆಯನ್ನು ಮಾಡ್ತಿದ್ದಿ ಈ ಪ್ರಕಾರ ಮಾಡಿದ್ರೆ ಅನನ್ಯ ಪ್ರೇಮದಿಂದ, ಬೇಡರ ಕಣ್ಣಪ್ಪ ಯಾವ ರೀತಿ ಮಾಡಿದ ಪೂಜೆ, ಅದಕ್ಕೆ ಪ್ರಮಾಣ ಅಲ್ಲೇ ಆಗಲ್ಲ. ಆ ಪರಮಾತ್ಮನಿಂದ ಪೂಜೆ ಮಾಡ್ತಾನೆ. ಆ ಮಾತಿಗೆ ಅವ್ರು ಹೇಳಿದ್ದು ಹರ ಮುನಿದರೆ ಗುರು ಕಾಯುವನಂತ. ಗುರುಗಳು ಎಲ್ಲರನ್ನು ಕಾಯ್ತಾರೆ ಅವರು. ಹಾಗಾಗಿ ಈ ರಹಸ್ಯವನ್ನ ತಿಳಿದುಕೊಂಡವರು, ಇದು ರಹಸ್ಯನೇ ಗೊತ್ತಿಲ್ಲ ಬಹಳ ಮಂದಿ. ನಾವೇ ಮಾಡಿವಿ ಏನ್ ಮಾಡಿದ್ವಿ ನೀನು? ಇಂಥ ತಿಳಿದುಕೊಂಡ ಬುದ್ಧಿವಂತರಾದ ಮಾನವರು, ಅವರ ಗುಂಪುಗಳು ಸಹ ಎಲ್ಲ ರೀತಿಯಿಂದಲೂ ನನ್ನ ಮಾರ್ಗಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತಾರೆ.
ನಾವೊಂದು ಯಾವ ಮಾರ್ಗ ಅದ ಅದೇ ಮಾರ್ಗದಲ್ಲಿ ನಡೆದುಕೊಳ್ಳುತ್ತಾರೆ. ರಹಸ್ಯವನ್ನ ತಿಳಿದುಕೊಂಡಂತ ಅಲೌಕಿಕ ಮುಮುಕ್ಷುಗಳು ಅಂತ, ಅಲೌಕಿಕ ಭಕ್ತರು ಅಂತ. ರಕ್ಕಸರಲ್ಲ, ರಕ್ಕಸನ್ ದೂರ ಇಟ್ಟರ ಮೊದಲೇ. ದೇವತ್ವ ಗುಣ ಇಳ್ಳಂತ ದೈವಿ ಸಂಪನ್ನಿಭೂತರಾದವರು ಜಗತ್ತಿನಲ್ಲಿ ಯಾಕೆ ಅವನ್ನು ಭಜಿಸುತ್ತಾರಂದ್ರೆ, ಆತನ ಭಜನೆ ಮಾಡಿದ್ರೆ ಭಗವಂತ ನಮ್ಮ ಭಜನೆ ಮಾಡ್ತಾನ. ಆತನನ್ನ ನಾವು ನೋಡಿದ್ರೆ ಆತ ನಮ್ಮನ್ನು ನೋಡ್ತಾನಂತ. ನಾವು ನೋಡ್ರೆ ಅವನು ನೋಡ್ತಾರ, ನೋಡ್ಲಂದ್ರೆ ಅವ್ರ ಹೆಂಗೆ ನೋಡಂಗಿಲ್ರಿ ಅಂತಂದ್ರೆ ಉದಾಹರಣೆ ಒಂದೇ. ಕನ್ನಡಿ ತಗೊಳ್ರಿ, ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ ಆದಿಲ್ಲ. ನೀವು ನೋಡಿದ್ರೆ ಅದು ನಿನ್ನ ನೋಡ್ತದ. ನೀ ಕೈ ಎತ್ತಿದ್ರೆ ಅದು ಕೈ ಎತ್ತದ. ನೀ ಮಾತಾಡಿದ್ರೆ ಅದು ಮಾತಾಡ್ತದ. ನೀ ಏನು ಮಾಡ್ತಿದ್ದಿ ಅದರ ಪ್ರತಿಫಲ ನೀ ಮಾಡಿದಂಗೆ ಅದೋ ಇನ್ನು ಹೆಚ್ಚು ಕಮ್ಮಿ ಅದು. ಅದ್ರಂಗೆ ನೀನು ಜ್ಞಾನವೆಂಬ ಕನ್ನಡಿಯಲ್ಲಿ ನೋಡು. ಆ ಪರಮಾತ್ಮನಿಗೆ ಹೆಂಗ ನೀ ನೋಡ್ತಿದ್ದಿ, ನೀನ್ ನೋಡಿದಂಗೆ ಅವನು ನಮ್ಮನ್ನು ನೋಡ್ತಾನೆ. ನೀ ಕೊಟ್ಟದ್ದು ಗೊತ್ತಾಯ್ತಿಲ್ಲ, ಭಗವಂತನ ಕೊಡ್ತಾನೆ. ಇದು ಒಂದೇ ಅಲ್ಲ, ಇದೇ ಪ್ರಕಾರವಾಗಿ ಎಲ್ಲವೂ ನೀ ಏನು ಮಾಡ್ತಿದ್ದಿ ಭಗವಂತ ನಮ್ಮನ್ನು ಮಾಡ್ತಾನೆ. ನಾವೇ ಕನ್ನಡ ನೋಡಿ ಕಣ್ಮುಚ್ಚಿನ ಕುಂತ್ರೆ ಅವನು ಕಣ್ಮುಚ್ಚಿಗಂತಾನೆ ಕಣಿತಾಯ್ತಾನೆ. ನಾವು ಕಣ್ಣು ಮುಚ್ಚಿದ್ರೆ ಅವನು ಕಣಿತಿರ್ತಾನಂದ್ರೆ ಒಪ್ಪನ. ಹಂಗಿಲ್ಲ, ನೇಮಿಲ್ಲ. ಅದು ನೀ ಏನ್ ಮಾಡಿದ್ದಿ ನಿನಗೆ ಅದೇ ಮಾಡ್ತಾನಂತ. ಈ ರೀತಿಯಾಗಿ ಇಲ್ಲಿಯ ಸಮಯ ಆದ ಕಾರಣ 12ನೇ ಶ್ಲೋಕಕ್ಕೆ ಇವತ್ತಿನ ವಿಚಾರವನ್ನ ಗುರುಪಾದಕ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನ ಹೇಳಿ ಮಂಗಲವನ್ನು ಹೇಳ್ರಿ. ಕರ್ಪೂರಾರುತಿ ಬೆಳಗಿರೆ ದೇವಗೆ, ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಹರ ದೇವಗೆ, ನೀಲಕಂಬರ ನಿಗಮ ಗೋಚರ ಬಾಲಚಂದಿರ ಭರಣಗೆ, ನೀಲಕಂಬರ ನಿಗಮ ಗೋಚರ ಬಾಲಚಂದಿರ ಭರಣಗೆ, ಬಾಲೆಗೊಲಿದನು ಆಳು ಸವಿದನು ಲೋಲ ಶ್ರೀ ಗುರು ರಾಯಗೆ, ಬಾಲೆಗೊಲಿದನು ಆಲು ಸವಿದನು ಲೋಲ ಶ್ರೀ ಗುರು ರಾಯಗೆ, ವಾರಿಜೋದ್ಭವನ ಶಿರವ ಹರಿದನು ಮಾರಹರ ಮಹಾದೇವಗೆ, ವಾರಿಜೋದ್ಭವನ ಶಿರವ ಹರಿದನು ಮಾರಹರ ಮಹಾದೇವಗೆ, ಘೋರ ದುರಿತವ ದೂರ ಮಾಡಿದ ಶೂರ ಷಣ್ಮುಖ ನಯ್ಯಗೆ, ಶರಣು ಜನಕ್ಕೆ ವರವ ನಿತ್ಯ ಪರಮ ಪಾರ್ವತಿ ರಮಣಗೆ, ದರೆಯೊಳಧಿಕ ವಾಸ ಸೊನ್ನಲ ಪುರದ ಶ್ರೀ ಸಿದ್ಧ ರಾಮಗೆ, ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಹರ ದೇವಗೆ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ, ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಅಭಿನವ್ ನಿಜಗೌಡ ಮಹಾರಾಜ್ ಕಿ, ಸಕಲ ಸಾಧು ಸಂತ